ಗಾರ್ಲಿಕ್ ಬ್ರೆಡ್ನ ಮನೆಯಲ್ಲಿನೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ. ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಆಯಿಲ್, ಸ್ವಲ್ಪ ಗಾರ್ಲಿಕ್ ಕ್ಲೌಸ್ ಫ್ರೈ ಮಾಡಿದ್ಮೇಲೆ ಗೋಲ್ಡನ್ ಬ್ರೌನ್ ಬರಬೇಕು. ಗಾರ್ಲಿಕ್ನ ಸ್ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರೆಡ್ ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನ್, ಆರಿಗಾನೋ ಪೌಡರ್, ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಬಟರ್ ಯೂಸ್ ಮಾಡಬೇಕು. ಬಟರ್ನ ಫ್ರೀಝರಿಂದ 1/2 ಅವರ್ ಮುಂಚೆನೇ ತೆಗೆದಿಟ್ಟಿರಬೇಕು ಹೊರಗಡೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಬ್ರೆಡ್ಗೆ ಸ್ಪ್ರೆಡ್ ರೆಡಿ ಮಾಡ್ಕೋಬೇಕು. ಸೊ ಈ ಥರ ಬಟರ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಈ ಥರ ಬ್ರೆಡ್ಗೆ ಸ್ಪ್ರೆಡ್ ರೆಡಿ ಆಗುತ್ತೆ. ಬ್ರೆಡ್ ಸ್ಲೈಸಿಗೆ ಈ ಮಿಕ್ಸ್ನ ಅಪ್ಲೈ ಮಾಡಬೇಕು. ಇದನ್ನು ಯಾವುದೇ ಥರ ಓವನ್ ಇಲ್ದಲೇ ರೆಡಿ ಮಾಡ್ಕೋಬೋದು ಮನೆಯಲ್ಲಿನೇ. ಸೊ ಈ ರೆಡಿಯಾಗಿದ್ದ ಬ್ರೆಡ್ನ ಯಾವುದಾದ್ರೂ ಪ್ಯಾನ್ ಮೇಲೆ ಒಂದು 5 ಮಿನಿಟ್ಸ್ ಇಟ್ಟು ಫ್ರೈ ಮಾಡಿದ್ರೆ ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ. ಸೊ ಈಗ ಬ್ರೆಡ್ಗೆ ಸ್ಪ್ರೆಡ್ ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಚೀಸ್ನ ಹಾಕೋಬೋದು. ಚೀಸ್ ಹಾಕ್ಕೊಂಡು ಅದನ್ನು ತವಾ ಮೇಲೆ ಒಂದು 2 ಮಿನಿಟ್ಸ್ ಇಟ್ಟರೆ ಗಾರ್ಲಿಕ್ ಬ್ರೆಡ್ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಶಾಪ್ನಲ್ಲಿ ಸಿಗೋ ಗಾರ್ಲಿಕ್ ಬ್ರೆಡ್ ಥರನೇ ಇರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.